ಮಗನ ಮದುವೆ ವಿಷಯದಲ್ಲಿ ಏನೇನು ದ್ವಂದ್ವ ಇದೆಯೋ ಎಲ್ಲ ಕೇಳಿ. ನನ್ನ ಮಗ ಆದಿತ್ಯ ತುಂಬ ಒಳ್ಳೆ ಹುಡುಗ. ಯಾವಾಗಲೂ ಇನ್ನೊಬ್ಬರ ಖುಷಿಗೋಸ್ಕರ ಇನ್ನೊಬ್ಬರ ಒಳತಿಗೋಸ್ಕರನೇ ಯೋಚನೆ ಮಾಡ್ತಾನೆ. ಆದರೆ ಅವನು ಖುಷಿಯಾಗಿರೋದು ಯಾಕೋ ದೇವ್ರಿಗೆ ಇಷ್ಟ ಇಲ್ಲ ಅನ್ಸತ್ತೆ. ಯಾಕೆ ತಾಯಿ, ಅಂಥದ್ದೇನಾಯ್ತು? ನಮ್ಮ ಹಿರಿ ಮಗ ಆದಿತ್ಯನ ಮದುವೆ ಮಾಡ್ಸೋಕ್ಕಾಗಲಿಲ್ಲ ಗುರುಗಳೇ. ನಾವು ಪ್ರಯತ್ನ ಪಟ್ಟಿಲ್ವಾ ಅಂತಲ್ಲ, ಪಟ್ಟಿದ್ವಿ. ಆದರೆ ಗೊತ್ತಾದ ಮದುವೆ ಮುರಿದು ಹಾಗಾಗಿದ್ದು ಒಳ್ಳೆಯದೇ ಆಯಿತು. ಆ ಹುಡುಗಿ ಸರಿ ಇರಲಿಲ್ಲ. ಅವನೇನಾದರೂ ಆ ಹುಡುಗಿನ ಮದುವೆ ಮಾಡ್ಕೊಂಡಿದ್ದಿದ್ರೆ ಅವನು ಬಾಳು ಹಾಳಾಗ್ತಿತ್ತು, ನಮ್ಮ ಕುಟುಂಬಕ್ಕೂ ಸಮಸ್ಯೆ ಆಗ್ತಿತ್ತು. ಅವಳು ಎಲ್ಲರಿಂದ ದೂರ ಆದ್ಲು. ಆದರೂ ಇಂಥ ಒಂದು ಘಟನೆ ಅವನ ಜೀವನದಲ್ಲಿ ನಡೀತಲ್ಲ ಅಂತ ನಾವೆಲ್ಲ ತುಂಬ ಬೇಸರ ಪಟ್ಕೊಂಡಿದ್ವಿ. ಸ್ವಲ್ಪ ಸಮಯ ಆದಮೇಲೆ ಅವನ ಮದುವೆ ಬಗ್ಗೆ ಯೋಚನೆ ಮಾಡಿದ್ರೆ ಆಯಿತು ಅಂದ್ಕೊಂಡು ಸುಮ್ಮನೆ ಇದ್ವಿ. ಆದರೆ ಇತ್ತೀಚೆಗೆ ಅವನು ಯಾವಾಗಲೂ ಬೇಸರದಲ್ಲಿರ್ತಾನೆ. ಒಂಟಿತನ ಅವನನ್ನು ಕಾಡ್ತಿದೆ ಅನ್ನಿಸ್ತಿದೆ. ಹಾಗಾಗಿ ಈಗ ಅವನು ಮದುವೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವನಿಗೆ ತಕ್ಕಂಥ ಹುಡುಗಿ, ನಮ್ಮ ಮನೆತನದ ಘನತೆ ಗೌರವಕ್ಕೆ ಸರಿ ಹೊಂದುವಂಥ ಹುಡುಗಿ ಹುಡುಕಾಟದಲ್ಲಿ ಇದ್ದೀವಿ. ಆದರೆ ಎಲ್ಲಿ ಹಿಂದಿನ ಥರನೇ ಈ ಮದುವೆನೂ ಮುರಿದು ಬೀಳುತ್ತೋ ಅನ್ನೋ ಆತಂಕ. ಅದಕ್ಕೆ ನಿಮ್ಮ ಹತ್ರ ಅನುಮಾನ ಪರಿಹಾರಕ್ಕೋಸ್ಕರ ಬಂದಿದ್ದೀವಿ. ಯಾರಿಗೆ ಯಾವಾಗ ಏನು ಅಂತ ಹಣೆಯಲ್ಲಿ ಬರೆದಿರುತ್ತೋ ಅದೇ ಆಗೋದು. ಹಾಗಂತ ನಿಮ್ಮ ಮಗನಿಗೆ ಮದುವೆನೇ ಆಗಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಮದುವೆ ಆಗತ್ತೆ. ಆಗೋವರೆಗೂ ತಾಳ್ಮೆಯಿಂದ ಕಾಯಬೇಕು ಅಷ್ಟೆ. ಜೊತೆಗೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕು. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅಂತ ಇದ್ದೇ ಇರುತ್ತೆ. ವಯಸ್ಸಿಗೆ ಬಂದ ಮಕ್ಕಳು ಅನುಭವಿಸೋ ನೋವು ಸಂಕಟಕ್ಕಿಂತ ಹೆಚ್ಚು ಹೆತ್ತವರು ಅನುಭವಿಸ್ತಾರೆ. ಅದು ತಾವು ಮಾಡದೇ ಇರೋ ತಪ್ಪಿಗೆ. ಇದು ಜೀವನದ ವಾಸ್ತವ ತಾಯಿ. ನೀವೇನು ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಹೇಳ್ತೀಯಮ್ಮ, ನಿನಗೆ ಹುಡುಗನ ಹುಡುಕಕ್ಕೆ ಹನುಮಂತು ಹೇಳ? ಬೇಡಪ್ಪ. ಯಾಕಮ್ಮ? ನನಗಿಷ್ಟ ಇಲ್ಲ. ಅಂದ್ರೆ ಮದ್ವೆನೇ ಇಷ್ಟ ಇಲ್ವೋ ಅಥವಾ ನಿಮ್ಮ ಅಪ್ಪ ನೋಡೋ ಹುಡುಗ ಇಷ್ಟ ಇಲ್ವೋ? ಹೇಳಮ್ಮ. ಅಪ್ಪನ ಗಣಿನ ನೋಡ್ಕೊಂಡು ಅರಸನ್ ಕೋಟೆ ಸೇವೆ ಮಾಡ್ಕೊಂಡಿರೋದೆ ನನ್ನ ಆಸೆ ಅಪ್ಪ. ಅರ್ಥ ಆಯ್ತು ಬಿಡು. ಅರಸನ್ ಕೋಟೆ ಒಳಗಡೆ ಇರೋ ಹುಡುಗನ ಜೊತೆ ಮದುವೆ ಆಗೋ ಆಸೆ ನಿನಗೆ. ಆದ್ರೆ ನಮ್ಮ ಅರಸನ್ ಕೋಟೆಯಲ್ಲಿ ಆ ಥರದ ಹುಡುಗರು ಯಾರು ಕಣ್ಣು ಕಾಣಿಸ್ತಿಲ್ವೇ? ನಿನಗೇನಾದ್ರೂ ಗೊತ್ತಿದ್ರೆ ಹೇಳು. ಖಂಡಿತ ಏನೇ ಆಗ್ಲಿ ಅವನ ಜೊತೆನೆ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಪ್ರೀತು, ಪ್ರೀತು. ಯಾಕೆ ಬ್ರೋ, ಆಫೀಸ್ ಹೋಗ್ಲಿಲ್ವಾ? ಇಲ್ಲ ಪ್ರೀತು, ಮದುವೆ ವಿಷಯವಾಗಿ ಅಪ್ಪ ಅಮ್ಮ ನನ್ನ ಜಾತಕ ತೋರ್ಸಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಒಂದು ಟೆನ್ಷನ್. ಆದರೆ ಜೊತೆಲಿ ಪಾರ್ವತಿನೂ ಕರ್ಕೊಂಡು ಹೋಗಿದ್ದಾರೆ ಅಂತ ಇನ್ನೊಂದು ಟೆನ್ಷನು. ಅದಕ್ಕೆ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಮನೆಗೆ ಬಂದುಬಿಟ್ಟೆ. ನಿಮ್ಮಿಬ್ಬರಿಗೂ ಗೊತ್ತು, ಈ ಜನ್ಮದಲ್ಲಿ ಪಾರ್ವತಿನೇ ನನ್ನ ಹೆಂಡತಿ ಅಂತ. ಅಪ್ಪ ಅಮ್ಮ ನನ್ನ ಮದುವೆ ವಿಚಾರಕ್ಕಾಗಿ ದೇವಸ್ಥಾನಕ್ಕೆ ಹೋಗಿರ್ಬೋದು, ಆದರೆ ಆ ಮದುವೆ ನಡೆಯಲ್ಲ. ಪಾರ್ವತಿ ತುಂಬ ಸೆನ್ಸಿಟಿವ್. ಚಿಕ್ಕ ಪುಟ್ಟ ವಿಷಯಗಳಿಗೆ ಬೇಜಾರು ಮಾಡಿಕೊಂಡು ನನ್ನಿಂದ ದೂರ ಆಗೋ ಯೋಚನೆ ಮಾಡ್ತಾ ಇರ್ತಾಳೆ. ಈಗ ಅಲ್ಲಾಗೋ ಡೆವಲಪ್ಮೆಂಟ್ಸಿಂದ ಅವಳ ಮನಸ್ಸಲ್ಲಿ ಏನಾದರೂ ನೆಗೆಟಿವ್ ಎಫೆಕ್ಟ್ ಆದರೆ ಏನು ಮಾಡಲಿ? ಯೋಚನೆ ಮಾಡಬೇಡಿ ಭವ. ನಮ್ಮ ಪಾರ್ವತಿಯವರು ನೀವು ಅಂದ್ಕೊಂಡಿರೋ ಥರನೇ ಇರ್ಬೋದು, ಆದರೆ ಯಾವತ್ತೂ ಬದಲಾಗಲ್ಲ. ಹೇಗೆ ಹೇಳ್ತೀಯಮ್ಮ ಚನ್ನಿ? ಅವಳು ಬದಲಾಗದೆ ಇರ್ಬೋದು, ಆದರೆ ಸಂದರ್ಭ ಬದಲಾಯಿಸುತ್ತೆ. ನಿನಗೆ ಗೊತ್ತಿಲ್ಲ, ನೀನು ಇಲ್ಲದೆ ಇರುವಾಗ ಅವಳ ಅಮ್ಮನ ಹತ್ರ ನನ್ನ ಮದುವೆ ವಿಷಯ ಮಾತಾಡೋಕ್ಕೆ ಹೋಗಿ ಸರಿಯಾಗಿ ಬಯಸ್ಕೊಂಡಿದ್ಲು. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಹತ್ರ ಮಾತಾಡಿದೆ, ನೀವು ನನ್ನ ಮರೆತು ಬಿಡಿ, ನಾನು ನಿಮಗೆ ಸರಿಯಾದ ಜೋಡಿ ಅಲ್ಲ ಅಂತ ಫುಲ್ ಅಪ್ಸೆಟ್ ಆಗಿದ್ದು ಗೊತ್ತಾ? ಈಗ ಅಲ್ಲೂ ಅವಳ ಮನಸ್ಸಿಗೆ ಬೇಜಾರಾಗೋ ಘಟನೆ ನಡೆಯಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಹೇಳು? ಅಷ್ಟಕ್ಕೂ ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗಿರೋದು ನನ್ನ ಮದುವೆ ವಿಷಯ ಮಾತಾಡೋದಕ್ಕೆ.
ಈ ವಿಷಯ ಪಾರ್ವತಿಗೆ ಗೊತ್ತಾಗಿ ಅವಳ ಮನಸ್ಸಿಗೆ ಹೇಗೆ ಅನ್ಸಿರಲ್ಲ ಹೇಳು. ಬ್ರೋ ಅಲ್ಲಿ ಮಾಮ್ ಏನೇ ಹೇಳಿದ್ರು ಡ್ಯಾಡ್ ಜೊತೆಗಿದ್ದಾರೆ, ಸಿಚುವೇಶನ್ ಅವ್ರು ಹ್ಯಾಂಡಲ್ ಮಾಡ್ತಾರೆ, ಡೋಂಟ್ ವರಿ. ಪಾಪ ಅಪ್ಪ ಏನು ಮಾಡೋಕ್ಕಾಗುತ್ತೆ ಪ್ರೀತು? ನಾನು ಪಾರ್ವತಿ ಪ್ರೀತಿಸ್ತಾ ಇರೋ ವಿಷಯ ಅವ್ರಿಗೆ ಗೊತ್ತಿದ್ಯಾ? ಏನು ಗೊತ್ತಾ? ಐ ಮೀನ್ ಡ್ಯಾಡ್ಗೆಲ್ಲ ಗೊತ್ತಾಗುತ್ತೆ. ಸಿಚುವೇಶನ್ ಬಗ್ಗೆ ಹೇಳಿದೆ ಬ್ರೋ. ಹೌದು ಭಾವ, ಪ್ರೀತು ಹೇಳೋದು ಕರೆಕ್ಟಾಗೇ ಇದೆ. ಹಾ ಬ್ರೋ, ಅವ್ರ ಫೋನಲ್ಲಿ ಚಾರ್ಜ್ ಇದ್ದೆ ಸ್ವಿಚ್ ಆಫ್ ಆಗಿರ್ಬೋದು. ಬಂದ್ಮೇಲೆಲ್ಲ ಗೊತ್ತಾಗತ್ತಲ್ವಾ? ನೀನೇ ಟೆನ್ಷನ್ ತೊಗೊತಿದ್ಯಾ? ಕೂಲ್ ಆಗಿರೋ. ಹೌದು ಭಾವ, ನೀವೇ ಯಾಕೆ ಏನೇನೋ ಇಮ್ಯಾಜಿನ್ ಮಾಡ್ಕೋತಾ ಇದ್ದೀರಾ? ಪ್ರೀತು ಹೇಳ್ದ ಹಾಗೆ ಫೋನಲ್ಲಿ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿರ್ಬೋದಲ್ವಾ? ಹೌದಲ್ವಾ? ಅರಸನಕೋಟೆಯಲ್ಲಿ ನೀನು ಮದುವೆ ಆಗೋ ಹುಡುಗ ಪ್ರತ್ಯಕ್ಷ ಆಗೋವರೆಗೂ ನೀನು ಮದುವೆ ಆಗಲ್ಲ ಅನ್ನೋದು ಈ ಮೌನದ ಅರ್ಥ. ಆದರೆ ನಾವಂತೂ ಆದಿತ್ಯನ ಮದುವೆ ಮಾಡಲೇಬೇಕಲ್ಲಮ್ಮ. ಆದರೆ ಈಗೊಂದು ಸಮಸ್ಯೆ ಆಗಿದೆ. ಏನಂದರೆ ಆದಿತ್ಯನ ಮದುವೆ ಆಗೋ ಹುಡುಗಿ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಮಗೆ ಹೇಗಿದೆಯೋ ಅದೇ ರೀತಿ ಅವಳಿಗೂ ಆದಿತ್ಯನ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇದ್ದೇ ಇರುತ್ತಲ್ಲಮ್ಮ. ನೋಡಮ್ಮ ಪಾರ್ವತಿ, ನಾನಂತೂ ಒಳ್ಳೆ ಮಾವ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನಮ್ಮ ಆದಿತ್ಯ ಎಷ್ಟೊತ್ತಿಗೆ ಹೇಳ್ತಾನೆ, ಎಷ್ಟೊತ್ತಿಗೆ ಮಲಗ್ತಾನೆ, ಅವ್ನಿಗೆ ಏನಿಷ್ಟ ಇಲ್ಲ, ಯಾವ ಸಂದರ್ಭನ ಯಾವ ರೀತಿ ನಿಭಾಯಿಸ್ತಾನೆ, ಇದೆಲ್ಲ ಆಯ್ಕೆಯಾಗೋ ಹುಡುಗಿಗೆ ಹೇಳ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಆದಿತ್ಯನ ಈ ಥರದ ವಿಷಯಗಳು ನನಗೆ ಸರಿಯಾಗಿ ಗೊತ್ತಿಲ್ಲಮ್ಮ. ಯಾಕಂದರೆ ದಿನ ಬೆಳಗಾದ್ರೆ ಮೊದಲು ನೋಡೋದು ನಿನ್ನ ಮುಖ. ಅಂದರೆ ಅವನಿಗೆ ದಿನ ಬೆಡ್ ಕಾಫಿ ಕೊಡೋದು ನೀನು ತಾನೆ. ಅದು ಅಲ್ಲದೆ ಅವನು ನಿನಗೆ ಬೆಸ್ಟ್ ಫ್ರೆಂಡ್ ಬೇರೆ. ಅದಕ್ಕೆ ಅವನ ದಿನಚರಿ ಏನು ಅಂತ ನನಗೆ ಹೇಳ್ಬೋದೇನಮ್ಮ? ನೆನಪಿರಲಿ ಪಾರ್ವತಿ, ಈಗ ನೀನು ಹೇಳೋದು ನಾವು ಅವನಿಗೆ ಆಯ್ಕೆ ಮಾಡೋ ಹುಡುಗಿಗೆ ಹೇಳೋದಕ್ಕಮ್ಮ. ನೀವು ಹೇಳೋದು ನಿಜ ಅಪ್ಪ. ಯಜಮಾನ್ರನ್ನ ಮದುವೆ ಆಗೋ ಹುಡುಗಿಗೆ ಅವ್ರ ಬಗ್ಗೆ ಎಲ್ಲ ವಿಷಯ ಗೊತ್ತಿರಬೇಕು. ಆಗ್ತಾನೆ ಅವರಿಬ್ರು ಚೆನ್ನಾಗಿರೋದಕ್ಕೆ ಸಾಧ್ಯ. ಕರೆಕ್ಟಾಗಿ ಹೇಳಿದೆ ನೋಡು. ಎಲ್ಲ ನನಗೆ ಗೊತ್ತಪ್ಪ, ಹೇಳ್ತೀನಿ. ಯಜಮಾನ್ರು ಬೆಳಿಗ್ಗೆ 7 ಗಂಟೆಗೆ ಹೇಳ್ತಾರೆ. 7 ಗಂಟೆಗೆ ಎದ್ದು ನಾನು ಮಾಡಿರೋ ಕಾಫಿ ಕುಡಿತಾರೆ. ನಿಲ್ಸು. ಈಗೇನೋ ನೀನು ಮಾಡಿರೋ ಕಾಫಿ ಕುಡಿತಾನೆ, ಓಕೆ. ಆದರೆ ಮದುವೆ ಆದ್ಮೇಲೂ ನೀನು ಮಾಡಿದ ಕಾಫಿನೇ ಕುಡಿತಾನೆ. ಇಲ್ಲ. ಹೌದಲ್ವಾ? ಸರಿ, ಅವನು 7 ಗಂಟೆಗೆ ಹೇಳ್ತಾನೆ, ನೀನು ಕೊಡೋ ಕಾಫಿನ ಕುಡಿತಾನೆ, ಆಮೇಲೆ ಹೇಳಮ್ಮ. ಕಾಫಿ ಕುಡಿದ್ಮೇಲೆ ವ್ಯಾಯಾಮ ಮಾಡ್ತಾರೆ, ಆಮೇಲೆ ಪೇಪರ್ ಓದ್ತಾರೆ, ಅಲ್ಲಿವರೆಗೂ ಬಂದಿರೋ ಫೋನ್ಗೆ ಉತ್ತರಿಸ್ತಾರೆ. ಆಮೇಲೆ ಅವ್ರ ಮ್ಯಾನೇಜರ್ ಫೋನ್ ಮಾಡಿ ಆವತ್ತಿನ ದಿನ ಎಲ್ಲಿ, ಯಾವಾಗ, ಎಷ್ಟೊತ್ತಿಗೆ ಮೀಟಿಂಗ್ ಇದೆ, ಆ ಮೀಟಿಂಗ್ ಉದ್ದೇಶ ಏನು ಅಂತ ಹೇಳ್ತಾರೆ. ಆಮೇಲೆ ಸ್ನಾನ ಮಾಡ್ತಾರೆ, ನಿಮ್ಮ ಮತ್ತು ಅಖಿಲಮ್ಮನ ಯೋಗಕ್ಷೇಮ ವಿಚಾರಿಸ್ಕೊಳ್ತಾರೆ. ಅದಾದಮೇಲೆ ನಾನು ಮಾಡಿರೋ ತಿಂಡಿ ತಿಂದು ಆಫೀಸಿಗೆ ಹೋಗ್ತಾರೆ. ನಿಲ್ಸು. ಈಗೇನೋ ನೀನು ಮಾಡೋ ತಿಂಡಿನೇ ತಿನ್ನಬೇಕು, ಆದರೆ ಮದುವೆ ಆದಮೇಲೆ ಅವನು ಹೆಂಡತಿ ಮಾಡೋ ತಿಂಡಿ ತಾನೇ ತಿನ್ನಬೇಕು. ಈಗ ಮುಂದುವರ್ಸು. ಯಜಮಾನ್ರು ತುಂಬ ಒಳ್ಳೆಯವರು, ಸೂಕ್ಷ್ಮ ಸ್ವಭಾವದವರು. ಸಾಮಾನ್ಯವಾಗಿ ಅವ್ರು ಯಾರ ಮನಸ್ಸನ್ನು ನೋಯಿಸೋದಕ್ಕೆ ಇಷ್ಟಪಡೋದಿಲ್ಲ. ಅವ್ರ ಮನಸ್ಸಿಗೆ ಯಾರಾದರೂ ನೋವು ಮಾಡಿದ್ರು ಅದನ್ನು ಮರೆಯೋ ಪ್ರಯತ್ನ ಮಾಡ್ತಾರೆ. ಸ್ನೇಹಮಯಿ, ಮೇಲು ಕೀಳು ಅನ್ನೋ ಭೇದ ಭಾವ ಇಲ್ಲ. ಯಾರನ್ನಾದರೂ ಒಂದ್ಸಲ ಹಚ್ಕೊಂಡ್ರೆ ಅವ್ರಿಗೋಸ್ಕರ ತಮ್ಮ ಪ್ರಾಣ ಬೇಕಾದರೂ ಕೊಡ್ತಾರೆ. ಊಟದಲ್ಲಿ ಇದೇ ಬೇಕು ಅದೇ ಬೇಕು ಅಂತ ಹಠ ಮಾಡೋದಿಲ್ಲ. ಏನೇ ಮಾಡಿದ್ರು ಪ್ರೀತಿಯಿಂದ ತಿಂತಾರೆ. ಆದರೆ ಖಾರ ಸ್ವಲ್ಪ ಕಮ್ಮಿ ಇರಲಿ ಅಂತ ಹೇಳ್ತಾರೆ. ಉಪ್ಪು ಕೂಡ. ಯಾಕೆ ಅಂದರೆ ಖಾರ ತಿಂದರೆ ಕೋಪ ಜಾಸ್ತಿ ಅಂತ. ಉಪ್ಪಿಗೆ ಏನು ಅನ್ನಲ್ವಾ? ಹೇಳ್ತಾರಪ್ಪ. ಏನಂತ? ಉಪ್ಪು
ಇಷ್ಟಪಟ್ಟವ್ರ ಜೊತೆ ಬದುಕಬೇಕಾಗಿರೋ ಆಯಸ್ಸನ್ನ ಕಮ್ಮಿ ಮಾಡುತ್ತೆ ಅಂತ. ಸಾಮಾನ್ಯವಾಗಿ ಯಜಮಾನ್ರಿಗೆ ಕೋಪ ಬರಲ್ಲ. ಕೋಪ ಬಂದರೆ ಯಾರ ಜೊತೆಗೂ ಮಾತಾಡೋದಿಲ್ಲ. ಯಾಕೆ? ಕೋಪದಲ್ಲಿ ಎದುರಿಗಿರೋರ ಮೇಲೆ ಎಲ್ಲಿ ನೋವಾಗೋ ಹಾಗೆ ನಡ್ಕೊಂಡು ಬಿಡ್ತೀನೇನೋ ಅನ್ನೋ ಕಾಳಜಿ. ಆಮೇಲೆ ನೀಲಿ ಬಣ್ಣ ಅಂದರೆ ಜಾಸ್ತಿ ಇಷ್ಟ. ಆದರೆ ತಾವಿಷ್ಟಪಡೋರ್ಗೋಸ್ಕರ ಅವ್ರಿಗಿಷ್ಟ ಇಲ್ದಿರೋ ಬಟ್ಟೆಗಳನ್ನ ಹಾಕೊಂಡಿರೋದುಂಟು. ಕೊನೆಯದಾಗಿ ಹೇಳೋದಾದರೆ ಹೆಂಡತಿಗೆ ತಕ್ಕ ಗಂಡನಾಗಿರ್ತಾರೆ. ಅವ್ರನ್ನ ಮದುವೆ ಆಗೋ ಹುಡುಗಿ 100 ಜನ್ಮದ ಪುಣ್ಯ ಮಾಡಿರಬೇಕು. ವಾವ್, ಏನು ಪಾರ್ವತಿ, ನನ್ನ ಮಗನ ಬಗ್ಗೆ ಎಷ್ಟೊಂದು ವಿಷಯ ತಿಳ್ಕೊಂಡಿದ್ಯಾ. ಗ್ರೇಟ್. ನಿಜ ಹೇಳಬೇಕು ಅಂದರೆ ನಮ್ಮ ಆದಿತ್ಯನ್ಗೆ ನೀನೇ ಸರಿಯಾದ ಜೋಡಿ. ಅಂದರೆ ನನ್ನ ಮಗನ ಬಗ್ಗೆ ಅಷ್ಟೊಂದು ಪರ್ಫೆಕ್ಟಾಗಿ ತಿಳ್ಕೊಂಡಿದೆಯಲ್ಲ, ಅದಕ್ಕೆ ನಿನ್ನ ಥರ ಹುಡುಗಿನೇ ನಾವು ಹುಡುಕ್ಬೇಕು ಅನಿಸುತ್ತೆ. ಸರಿಮಾ, ಹಾಗಾದರೆ ಈಗ ನೀನು ಹೇಳಿದ್ದನ್ನೆಲ್ಲ ಆದಿತ್ಯ ಮದುವೆ ಆಗೋ ಹುಡುಗಿಗೆ ಹೇಳ. ಪಾರ್ವತಿ, ಇನ್ನು ಎಷ್ಟು ಅಂತ ನೋವು ಅನುಭವಿಸ್ತೀಯಮ್ಮ. ಈಗಲಾದರೂ ನೀನು ನಮ್ಮ ಆದಿತ್ಯನ ಪ್ರೀತಿಸಿದೆಯಾ ಅಂತ ಹೇಳ್ಕೊಂಬ. ಅಪ್ಪ, ಆ ದಡ್ಡ ಕೂಡ ನಿನ್ನ ಹುಚ್ಚಿನ ಥರ ಪ್ರೀತಿಸಿದಾನೆ, ಅದನ್ನು ಹೇಳ್ಕೊಂಡು. ಅಪ್ಪ, ನೀವು ಹೇಳ್ತಿರೋದು ನಿಮ್ಮಿಬ್ಬರ ನಡುವೆ ಏನಿದೆ ಅಂತ ನನಗೆ ಗೊತ್ತಮ್ಮ. ಅಪ್ಪ, ಈ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು ಅಂತನಾ? ಅವ್ನು ನಿನಗೋಸ್ಕರ ಅಡುಗೆ ಮಾಡಿದ ದಿನ ನೀವಿಬ್ಬರು ಒಟ್ಟಿಗೆ ಕೂತು ಊಟ ಮಾಡಿದ್ದನ್ನು ನನ್ನ ಕಣ್ಣಾರ ನೋಡಿದೆ. ನೀನು ಅವನಿಗೆ ತಿನ್ನಿಸಿದ್ದು, ಅವನು ನಿನಗೆ ತಿನ್ನಿಸಿದ್ದನ್ನು ನೋಡಿದೆ. ಆವತ್ತೇ ನಿನ್ನ ಪ್ರೀತಿ ಬಗ್ಗೆ ಗೊತ್ತಾಯ್ತು. ಆಮೇಲೆ ನಾನು ಪ್ರೀತಿನ ಕೇಳಿದೆ, ಅವನೆಲ್ಲ ವಿಷಯ ಹೇಳ್ದ. ನೀನು ಆದಿತ್ಯ ಪರಸ್ಪರ ಪ್ರೀತಿಸ್ತಾ ಇರೋದು ನನಗೆ ಖಚಿತ ಆಯ್ತು. ನಿಮ್ಮ ಸೊಸೆ ಈಗಾಗಲೇ ನಿಮ್ಮ ಮಗನ ಜೀವನವನ್ನು ಪ್ರವೇಶ ಮಾಡಿದ್ದಾಳೆ. ಆಕೆ ನಿಮ್ಮ ಸುತ್ತಮುತ್ತನೇ ಇದ್ದಾನೆ. ಕಾಲ ಕೂಡಿ ಬಂದಾಗ ಆ ಭಗವಂತನೇ ನಿಮಗೆಲ್ಲವನ್ನ ಅರ್ಥ ಮಾಡಿಸ್ತಾನೆ. ದೇವರ ಒಪ್ಪಿಗೆ ಮದುವೆ ಈಗಾಗಲೇ ಆಗೋ ಹೋಗಿದೆ. ಇನ್ನು ನಿಮ್ಮ ಒಪ್ಪಿಗೆ ಮದುವೆ ನಡೀಬೇಕು ಅಷ್ಟೇ. ನಿಮ್ಮ ಮಾತನ್ನ ಒಪ್ಪಿದೆ ಗುರುಗಳೇ. ಎಲ್ಲ ಮದುವೆಗಳು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ, ಅದಕ್ಕೆ ದೇವರ ಆಶೀರ್ವಾದನೂ ಇರುತ್ತೆ ಅನ್ನೋದೆಲ್ಲ ನಿಜಾನೇ. ಆದರೆ ನಿಮ್ಮ ಮಾತಿನ ಪ್ರಕಾರ ನಮ್ಮ ಒಪ್ಪಿಗೆಯಿಂದ ನಡೆಯೋ ಮದುವೆ ಅಂತ ಹೇಳಿದ್ರಲ್ಲ, ಅದು ಯಾವಾಗ ನಡೆಯುತ್ತೆ ಅಂತ ನಮ್ಮ ಪ್ರಶ್ನೆ. ಬರೋ ಹುಡುಗಿ ನಮ್ಮೆಲ್ರಿಗೂ ಇಷ್ಟ ಆಗೋ ರೀತಿನಲ್ಲಿ ಇರ್ತಾಳ,
ಅರಸನಕೋಟೆಯ ಮಹಾರಾಣಿ ಸ್ಥಾನನ ತುಂಬುತ್ತಾಳ. ನಮ್ಮ ಮನೆಯ ಮೆಚ್ಚಿನ ಸೊಸೆ ಆಗಿರ್ತಾಳ. ಪಾರ್ವತಿ, ನೀನೇ ನಮ್ಮ ಆದಿತ್ಯನ ಹೆಂಡತಿ, ನಮ್ಮ ಮನೆ ಸೊಸೆ ಅಂತ ನಾನು ಒಪ್ಕೊಂಡು ಆಯ್ತಮ್ಮ. ಅದಕ್ಕೆ ಮುಖ್ಯವಾದ ಕಾರಣ ನೀನು ನನ್ನ ಮಗನ ಆಯ್ಕೆ, ಅವನ ಮೊದಲನೇ ಪ್ರೀತಿ. ನೀನು ಅವನಿಗೆ ಇಷ್ಟ ಆಗಿದೆಯಾ? ಯಾವತ್ತೂ ಯಾವುದನ್ನು ಬೇಕೇ ಬೇಕು ಅಂತ ಆಸೆ ಪಡೆದೇ ಇರೋ ನನ್ನ ಮಗ ನೀನೇ ಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದಾನೆ. ಈ ನಿನ್ನ ಬಗ್ಗೆ ಏನಮ್ಮ ಹೇಳೋದು? ಎಷ್ಟು ಒಳ್ಳೆ ಹುಡುಗಿನಮ್ಮ ನೀನು. ಯಾವ ನಿರೀಕ್ಷೆನೂ ಇಲ್ಲದೆ ನೀನು ಪ್ರಾಣನೇ ಪಣಕ್ಕಿಟ್ಟು ನಮ್ಮ ಕುಟುಂಬದ ಒಬ್ಬೊಬ್ಬ ಸದಸ್ಯರನ್ನು ಒಂದಲ್ಲ ಒಂದು ಸಂದರ್ಭದಲ್ಲಿ ಕಾಪಾಡಿದ್ದೀಯ. ಅಷ್ಟೇ ಅಲ್ಲ, ನಮ್ಮ ಪ್ರೀತಿಗೆ ಜನನಿ ಸಿಗೋದಕ್ಕೆ ನೀನೂ ಕಾರಣ ಆಗಿದೆಯಾ. ನಮ್ಮ ವೀರಣ್ಣನ ಮಧ್ಯೆ ಇರೋ ದ್ವೇಷದ ಭಾವನೆ ತಣ್ಣಗಾಗೋದ್ರಲ್ಲಿ ನಿಮ್ಮ ಪಾತ್ರನೂ ಇದೆಯೇನಮ್ಮ. ನಮ್ಮ ವಂಶನ ಸರ್ವನಾಶ ಮಾಡೋ ಉದ್ದೇಶದಿಂದ ಬಂದ ಅನುಷ್ಕಾ ನಾಶಕ್ಕೆ ಕಾರಣ ಆಗಿ ನನ್ನ ಮಗನ ಜೀವನನ ಉಳಿಸಿದ್ಯಮ್ಮ. ಮನೆ ಮಗಳ ಥರ ಇದ್ದ ನೀನು ನಮ್ಮ ಮನಸ್ಸನ್ನು ಗೆದ್ದು ಈಗ ಆದಿತ್ಯನ ಮನಸ್ಸನ್ನು ಕದ್ದಿದ್ದೀಯ. ನಿಜ ಹೇಳಬೇಕು ಅಂದರೆ ನಿನ್ನಂಥ ಒಳ್ಳೆಯ ಹುಡುಗಿ ನಮ್ಮ ಮನೆ ಸೊಸೆಯಾಗಿ ಬರ್ತಾಳೆ ಅಂದರೆ ಅದು ನಮ್ಮ ಪೂರ್ವಜನ್ಮದ ಪುಣ್ಯನಮ್ಮ. ಪಾರ್ವತಿ, ನನಗೆ ನೀನು ಹಿಡಿಸಿದೆಯಾ. ನಮ್ಮ ಮನೆ ಸೊಸೆಯಾಗಿ ನಮ್ಮ ಆದಿತ್ಯನಿಗೆ ಹೆಂಡತಿಯಾಗಿ ಬರೋದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಇನ್ನು ಮುಂದೆ ಕೆಲಸದವರನ್ನ ಎಲ್ಲಿಟ್ಟಿರ್ಬೇಕು ಅಲ್ಲೇ ಇಟ್ಟಿರ್ಬೇಕು. ಏನೋ ಪಾಪ ಅಂತ ಹತ್ರಕ್ಕೆ ಬಿಟ್ಕೊಂಡ್ರೆ ತಲೆ ಮೇಲೆ ಹತ್ತಿ ಸವಾರಿ ಮಾಡ್ತಾರೆ. ಅಪ್ಪ, ಅಖಿಲಮ್ಮ ನನ್ನ ಸೊಸೆ ಅಂತ ಒಪ್ಕೋತಾರ? ಗೊತ್ತಿಲ್ಲಮ್ಮ. ಯಾಕಂದರೆ ಅವಳ ನಿರೀಕ್ಷೆಗಳೇ ಬೇರೆ ಇದೆ. ನಮ್ಮ ಅರಸನ ಕೋಟೆಗೆ ಹಿರಿ ಸೊಸೆಯಾಗಿ ಬರೋ ಹುಡುಗಿಗೆ ಕೆಲವು ಕ್ವಾಲಿಟೀಸ್ ಇರಬೇಕಾಗುತ್ತೆ. ಹಾಗಾದ್ರೆ ಅಖಿಲಮ್ಮ ನನ್ನನ್ನು ಈ ಜನ್ಮದಲ್ಲಿ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಅಲ್ವಾ ಅಪ್ಪ? ಗಾಬರಿ ಆಗಬೇಡಮ್ಮ. ನಾನಾದರೂ ಇಷ್ಟು ಟೈಮ್ ತಗೊಂಡು ನಿನ್ನನ್ನು ಸೊಸೆ ಅಂತ ಒಪ್ಕೊಂಡಿದ್ದೀನಿ. ಆದರೆ ಅಖಿಲ ಕಣ್ಣು ಮುಚ್ಕೊಂಡು ನಿನ್ನ ಒಪ್ಕೋತಾಳೆ, ಆ ನಂಬಿಕೆ ನನಗಿದೆ. ಹೇಗಪ್ಪ? ಅಖಿಲಮ್ಮನ ನಿರೀಕ್ಷೆಗಳೇ ಬೇರೆ. ಆ ನಿರೀಕ್ಷೆಗಳಲ್ಲಿರೋ ಯಾವ ಗುಣನೂ ನನ್ನ ಹತ್ರ ಇಲ್ಲ. ಹೀಗಿರೋವಾಗ ಅಖಿಲಮ್ಮ ಹೇಗೆ ನನ್ನ ಒಪ್ಕೋತಾರೆ? ಅಖಿಲ ಹೇಳಿದ ಯಾವ ಗುಣಗಳು ನಿನ್ನಲ್ಲಿ ಇಲ್ಲದೇ ಇರಬಹುದು, ಆದರೆ ಅವಳು ನಿನ್ನ ಸೊಸೆಯಾಗಿ ಒಪ್ಕೊಳ್ಳೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಏನಪ್ಪ ಅದು? ನಮ್ಮ ಆದಿತ್ಯ ಇಷ್ಟಪಡ್ತಿರೋ ಕಣ್ಣಿನ ಹುಡುಗಿ ನೀನೇ ಅನ್ನೋ ಸತ್ಯ.